ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಆಲ್ರೆಡಿ ಹಾಕಿದ್ದೀನಿ ನಾನು, ಬಿಸಿಬೇಳೆಬಾತು. ಸೊ ಹೊಸ ಸಬ್ಸ್ಕ್ರೈಬರ್ಗೆ ಇನ್ನೊಂದು ಸಲ ಯೂಸ್ಫುಲ್ ಆಗಲಿ ಅಂತ ಬಿಸಿಬೇಳೆಬಾತು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ ಗೊತ್ತಾಗುತ್ತೆ. ಈಗ ನಾನಿಲ್ಲಿ ಅಕ್ಕಿ ಮತ್ತು ಬೇಳೆ ಮುಂಚೆನೇ ಕುದಿಯೋಕೆ ಇಟ್ಕೊಂಡಿದ್ದೀನಿ, ಇನ್ನು ಲಿಡ್ ಕ್ಲೋಸ್ ಮಾಡಿಲ್ಲ. ಈಗ ತರಕಾರಿಗೆ ನಾನು ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ನೀವು ಬೇಕಾದರೆ ನೂಕೋಲು ಎಲ್ಲನೂ ಹಾಕ್ಕೋಬೋದು. ನಾನಿವಾಗ 3 ತರಕಾರಿ ತೊಗೊಂಡಿದ್ದೀನಿ, ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಅಕ್ಕಿ ಮತ್ತು ಬೇಳೆ ಇಟ್ಟಿದ್ವಲ್ಲ ಅದಕ್ಕೆ ಹಾಕ್ಕೊಂಬಿಡ್ತೀನಿ. ನುಣ್ಣಗೆ ಬೇಯಬಾರ್ದು ಅಂದ್ಬಿಟ್ಟು ಅಕ್ಕಿ ಸ್ವಲ್ಪ ನುಣ್ಣಗಿರಲಿ ಅಂದ್ಬಿಟ್ಟು ನಾನು ಅದನ್ನು ಕೂಗ್ಸ್ಕೋಕೆ ಇಟ್ಕೊಂಡೆ. ಈಗ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಟಾಣಿನ ನೈಟು ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊಂಡು ಈಗ ವಿಷಲ್ಗೆ ಇಡ್ತಾಯಿದ್ದೀನಿ. ಒಂದು 2ರಿಂದ 3 ವಿಷಲ್ ಆದರೆ ಸಾಕು, ನುಣ್ಣಗೆ ಬೇಯೋದು ಬೇಡ. ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಒಂದು ಬಿಸಿಬೇಳೆಬಾತು MTRದು ತೊಗೊಂಡಿದ್ದೀನಿ 10 ರೂಪಾಯಿದು, ಆ್ಯಂಡ್ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಈರುಳ್ಳಿ, ಕರಿಬೇವು ಮತ್ತು ಒಂದು ಟೊಮೊಟೊ, ಹಾಗೆ ಶೇಂಗಾ ತೊಗೊಂಡಿದ್ದೀನಿ. ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಮತ್ತು ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆಹಣ್ಣು ಹಿಡಿಯಷ್ಟು ನೆನೆಸಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲ ನೋಡ್ಕೊಳ್ಳಿ, ಇಷ್ಟು ಐಟಮು ನಾನೀಗ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ತರಕಾರಿಗೆ ಅಕ್ಕಿ ಮತ್ತು ಬೇಳೆ, ತರಕಾರಿ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಎಲ್ಲ ನೀಟಾಗಿ ಕೂಗ್ಸೋಕೆ ಇಟ್ಕೊಂಡಿದ್ದೀನಿ. ಈಗ ಇದು ಒಗ್ಗರಣೆಗೆ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಸಪ್ರೇಟ್ ಕಡಾಯಿಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ. ನೀವು ಕೂಡ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು, ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಜೀರಿಗೆ ಸಾಸಿವೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಹಾಕೋತಾ ಇದ್ದೀನಿ, ಸ್ವಲ್ಪ ಜಾಸ್ತಿನೇ ಇರಲಿ ಅಂತ, ನನಗೆ ಇಷ್ಟ ಆಗುತ್ತೆ ಜೀರಿಗೆ ಸಾಸಿವೆ. ಈಗ ನಾನು ಸ್ವಲ್ಪ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಹುರ್ಕೋಬೇಕು. ಕಡಲೆ ಬೀಜ ಅಥವಾ ಶೇಂಗಾ ಯಾವುದಾದ್ರೂ ಅಂದ್ಕೊಳ್ಳಿ, ನಾವು ಶೇಂಗಾ ಅಂತೀವಿ. ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಅದು ಕೆಂಪಗಾಗೋವರೆಗೂ ನಾವು ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಹಾಗೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಬಿಡೋಣ, ಇಲ್ಲ ಈ ಶೇಂಗಾ ಸೀದೋಗ್ಬಿಡುತ್ತೆ. ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಇಷ್ಟೇ. ಸುಮ್ಮನೆ ಒಗ್ಗರಣೆಗೆ ಖಾರದ ಪುಡಿನೂ ಯೂಸ್ ಮಾಡ್ತೀವಲ್ವ, ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಆಗಬೇಕಿದೆ. ಅಕ್ಕಿ ಮತ್ತು ಬೇಳೆ ಒಂದು 2ರಿಂದ 3 ವಿಷಲು, ನುಣ್ಣಗೂ ಬೇಯಬಾರ್ದು, ತರಕಾರಿ ತರ್ತರಿಯಾಗಿರಬೇಕು. ನೋಡೋಣ ಹೇಗೆ ಬರುತ್ತೆ ಅಂತ. ಅಷ್ಟರಲ್ಲಿ ನಾವಿಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಈರುಳ್ಳಿ ಕೆಂಪಗಾಗಿದೆ, ಈಗ ಟೊಮೊಟೊ ಹಾಕ್ಕೊಳ್ಳೋಣ. ಹಂಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ. ಮತ್ತು ಬಿಸಿಬೇಳೆಬಾತು ಪೌಡ್ರ್ ಹಾಕ್ಕೋಬೇಕು. ಫುಲ್ MTR ಇದೆಯಲ್ಲ, ನಾನು ಅದು ಫುಲ್ ಯೂಸ್ ಮಾಡ್ತಾಯಿದ್ದೀನಿ. ಅದು ಸುಮ್ಮನೆ ಒಂದು 2 ಸ್ಪೂನಷ್ಟು ಕೊಡ್ತಾರೆ, ಸೊ ಹಾಗಾಗಿ ಫುಲ್ ಯೂಸ್ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೀರಿಸಬೇಡಿ, ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೋಡಿ, ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದು ಮಾಡ್ಕೊಳ್ಳಿ. ಈಗ ನಾನು ಅರಿಶಿನ ಹಾಕೋಬೇಕು, ಚಿಟಿಕೆ ಅರಿಶಿನ ಚಿಟ್ಟಿದ್ವಲ್ಲ ಇದನ್ನು ಚೆನ್ನಾಗಿ ಈ ಥರ ಕಿವುಚ್ಕೋಬೇಕು. ಕಿವುಚ್ಕೊಂಡು ಇದ್ರ ರಸ ಹಾಕಬೇಕು. ನಾನು ಇಲ್ಲಿ ಹುಣಸೆಹಣ್ಣು ನೀಟಾಗಿ ಕಿವುಚ್ಕೊಂಡು ಹಂಗೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಒಂದು 2 ಕುದಿಬೇಕು. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಂಡು ತಿಂದರೆ, ಆಲ್ರೆಡಿ ನಾನು ಬಿಸಿಬೇಳೆಬಾತು ಅಪ್ಲೋಡ್ ಮಾಡಿದ್ದೀನಿ, ಮತ್ತು ಇನ್ನೊಂದು ಸಲ ಮಾಡ್ತಾಯಿದ್ದೀನಿ. ಯಾರ್ಯಾರು ನೋಡಿಲ್ಲ ನೋಡಿ ಹೋಗಿ. ಇದನ್ನು ಚೆನ್ನಾಗಿ ಒಂದು 2 ಕುದಿದು ಆಫ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೋತಾ ಇದೆ, ನಿಮ್ಗೆ ಕಾಣಿಸ್ತಿದೆಯಾ?
ಇದು ನೀಟಾಗಿ ಈ ಥರ ಎಣ್ಣೆ ಬಿಟ್ಕೋಬೇಕು. ಒಂದು 2 ಕುದಿ ಕುದ್ಮೇಲೆ ಲಿಡ್ ಆಫ್ ಮಾಡ್ಕೊಳ್ಳಿ. ಈಗ ಈ ಕುಕ್ಕರ್ ಆಗಿದೆಲ್ಲ ಚೆಕ್ ಮಾಡ್ಕೋಬೇಕು. ಇದು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕುಕ್ಕರ್ ತೆಗಿಬೇಕು. ನಾನು ಹೇಳ್ತೀನಿ ಹೇಗೆ ಅಂತ. ಈ ಥರ ಅನ್ನ ಆದಂಗೆ ಆಗಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನುಣ್ಣಗೆ ಬೆಂದಿಲ್ಲ, ಇದೇ ಥರ ಬೆಂದಿದೆ. ಕೆಲವರು ಅನ್ನ ಮಾಡ್ಕೊಂಡವರು ಅಂದರೆ ಇನ್ನೂ ನೀರು ಬೇಕು ಅಂದರೆ ಮಿಕ್ಸ್ ಮಾಡ್ಕೋಬೋದು. ತರಕಾರಿ ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಈ ಥರ ಆಗಿದೆ. ಈಗ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ, ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದು ಮಾಡಿಟ್ಕೊಂಡಿದ್ವಲ್ಲ, ಇದನ್ನು ನಾವು ಈಗ ಕುಕ್ಕರ್ಗೆ ಹಾಕ್ಕೋಬೇಕು. ಅಂದರೆ ಇಲ್ಲಿಗೆ ಹಾಕ್ಕೋಬೇಕು. ಇದನ್ನು ಕುಕ್ಕರ್ ನೋಡಿ ಈ ಥರ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಆಗಲೇ ಒಂಥರ ಇತ್ತು, ಈಗ ಒಗ್ಗರಣೆ ಎಲ್ಲ ಹಾಕಿದ್ರೆ ಒಂಥರ ಆಗಿದೆ. ಚೆನ್ನಾಗಿ ಈ ಥರ ರೋಲ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ ನಿಮಗೆ. ಬೇಕು ಅಂದರೆ ನೀವು ಎಕ್ಸ್ಟ್ರಾ ನೀರು ಕೂಡ ಹಾಕ್ಕೋಬೋದು, ಇಲ್ಲ ಹಂಗೆ ಇರಲಿ ಅಂದ್ರೂ ನಡೆಯುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲರ್ ಅಂತೂ ವಾವ್ ನೋಡಿ. ಸ್ಕೂಲಲ್ಲೆಲ್ಲ ಮಾಡ್ಕೊಡುವಾಗ ಬೇಡ ಬೇಡ ಅಂತ ಇದೆ. ಕಮ್ಮಿ ಅನ್ನಿಸ್ತು, ಸೊ ಹಾಗಾಗಿ ಉಪ್ಪು ಹಾಕೋತಾ ಇದ್ದೀನಿ. ನಾನೀಗ ಲಾಸ್ಟಿಗೆ 1 ಸ್ಪೂನ್ ಮೇಲೆ ತುಪ್ಪ ಹಾಕೋತೀನಿ. ಚೆನ್ನಾಗಿರುತ್ತೆ ನೋಡಿ. ಇಷ್ಟೇ, ಗಟ್ಟಿಯಾಗ್ಬಿಟ್ಟಿದೆ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮನೆಯಲ್ಲೇ ಮಾಡಿರೋಂಥ ತುಪ್ಪ ಅದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು. ಬಿಸಿಬೇಳೆಭಾತ್ ರೆಡಿ. ಒಂದು ಅರ್ಧ ಲೋಟ ನೀರು ಹಾಕ್ಕೋಬೇಕು, ಆವಾಗ ನಿಮಗೆ ಈಸಿ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.